ಇದು ಪೊಲೀಸ್ ಲೇಔಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದ ರಸ್ತೆಗಳ ತುಂಬ ಕಳಪೆ ಮಟ್ಟದ್ದಾಗಿದ್ದು, ಇಲ್ಲಿ ಮನೆಗಳು ಅತಿ ಹೆಚ್ಚು ಅಭಿವೃದ್ಧಿ ಹೊಂದುತ್ತಿದ್ದರೂ ಇದು ಚಾಮುಂಡೇಶ್ವರಿ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತದೆ. ಆದರೆ ಯಾವುದೇ ರಸ್ತೆಗಳು ಅಭಿವೃದ್ಧಿ ಕಾಣದೆ ಕುಂಠಿತವಾಗ್ತಿದೆ. ಇದಕ್ಕೆ ಕಾರಣ ಯಾರು ಎಂಬುದನ್ನು ಸಾರ್ವಜನಿಕರನ್ನು ಪ್ರಶ್ನೆ ಮಾಡೋದಕ್ಕೆ ನಾನಿಲ್ಲಿ ರೈತ ಸಂಘದ ಮುಖಂಡರಾದ ನಾಗಣ್ಣ ಮಹೇಶ್ ಸರ್ ಅವ್ರನ್ನ ನಾನು ಈಗ ಸಂಪರ್ಕಿಸ್ತಾ ಇದ್ದೀನಿ. ಸರ್, ಇಲ್ಲಿ ರಸ್ತೆ ಅಭಿವೃದ್ಧಿ ಹೊಂದಿರೋದಕ್ಕೆ ಕಾರಣ ಏನು ಸರ್? ಸರ್, ಈ ಲೇಔಟು ಪೊಲೀಸರಿಂದ ಪೊಲೀಸ್ ಇವ್ರಿಗೆ ಸೇರಿದಾಗಿದ್ದು. ಹಾಂ ಸರ್. ಪೂರ್ವದಿಂದನೂ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಇದು ಮುಖ್ಯಮಂತ್ರಿ ತವರು ಜಿಲ್ಲೆ ಆಗಿದ್ದು, ಇದು ಅವ್ಯವಸ್ಥೆಯ ಒಂದು ಕ್ಷೇತ್ರವಾಗಿದೆ. ಈ ಮುಖ್ಯಮಂತ್ರಿಗಳನ್ನ ಹೆಸರಾಂತ 40 ವರ್ಷದಿಂದ ನಾನು ಅಭಿವೃದ್ಧಿ ಪಡಿಸಿದೆ ಅಂತ ಹೇಳ್ತಾರೆ ಮೈಸೂರು ಜಿಲ್ಲೆಯನ್ನು. ಈ ಮೈಸೂರು ಜಿಲ್ಲೆ 40 ವರ್ಷದಿಂದ ಅಭಿವೃದ್ಧಿ ಪಡಿಸೋದಕ್ಕೆ ಈ ರಸ್ತೆಗಳ ಸಾಕ್ಷಿ. ಯಾವ ರೀತಿ ಮುಖ್ಯಮಂತ್ರಿ ತಾವು ಕಾರ್ಯನಿರ್ವಹಿಸೋಕ್ಕೆ ಇದು ಸಾದೃಶ್ಯ ಅಂತ ನನ್ನ ಅನಿಸಿಕೆ. ನೀವು ಜಿ ಟಿ ದೇವೇಗೌಡರಿಗೆ ಮನವಿ ಕೊಟ್ಟಿದ್ದೀರಾ ಸರ್? ಈಗ ಮೊನ್ನೆ ಸ್ಟ್ರೈಕ್ ಮಾಡಿ ಲೇಔಟವರು ಮತ್ತು ಸುತ್ತಮುತ್ತ ಎಲ್ಲ ಲೇಔಟ್ನವರು ನಾವು ಸ್ಟ್ರೈಕ್ ಮಾಡಿ 1,000 ಜನ ಸೇರಿದ್ವಿ. 2 ತಿಂಗಳಿಂದ ಮನವಿ ಇವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಕೊಟ್ಟಿದ್ದೀವಿ. ಆದರೂ ಯಾರು ಬಂದು ಇದು ಕೂಡ ಅಧಿಕಾರಿಗಳು ಇಲ್ಲಿಗೆ ಸ್ಪಂದನೆ ಮಾಡಿಲ್ಲ. ಇದ್ರ ಬಗ್ಗೆ ತಿರಸ್ಕಾರ ಮಾಡಿದ್ದಾರೆ. ನೋಡಿ, ಒಬ್ಬ ಪೊಲೀಸ್ ಅಧಿಕಾರಿಗಳ ಗೃಹ ಇಲಾಖೆಯಲ್ಲಿ ಯಾವ ರೀತಿ ಇದು ಅವ್ಯವಸ್ಥೆ ತಾಣವಾಗಿದೆ ರಸ್ತೆಗಳು, ನೀವೇ ನೋಡಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಕ್ರಮ ತೆಗೆದುಕೊಳ್ಬೇಕಾಗಿ ಯುವಕರ ಮಿತ್ರ ಪತ್ರಿಕೆ ಜೆ ಕುಮಾರ್ ಅವರು ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈ ಏರಿಯಾ ಫುಲ್ ಕಂಪ್ಲೀಟಾಗಿ ರಸ್ತೆಗಳೇ ಸರಿಗಿಲ್ಲ. ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಮತದಾನ ಕೇಳೋದು ಮುಖ್ಯ ಅಲ್ಲ, ರಸ್ತೆನ ಅಭಿವೃದ್ಧಿ ಪಡಿಸ್ತಾ ಇರೋಂಥವ್ರು ಇವರೆಂಥ ಶಾಸಕರು ಅಂತ ಕೆಲವು ಪ್ರಜೆಗಳು ಪ್ರಶ್ನೆ ಮಾಡುವ ಪರಿಸ್ಥಿತಿಗೆ ಹೋಗ್ತಾ ಇದೆ. ಇದ್ರ ಬಗ್ಗೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಹಾಗೂ ಮುಖ್ಯಮಂತ್ರಿಗಳು ಇದಕ್ಕೆ ಗಮನ ಕೊಡಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ.